ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಇಂಗ್ಲೀಷ್ ಗ್ರಾಮರ್ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ 5 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ನಾನು ನಿಮಗೆ ಹೇಳುತ್ತೇನೆ, ಸೊ ಎಲ್ಲ ವಿದ್ಯಾರ್ಥಿಗಳು ಸ್ಕಿಪ್ ಮಾಡಿಬಿಡಿ ಆಯಿತಾ. ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ. ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಕ್ವಶನ್ ಕೊಡಲಿ, ನಾವು ಸುಲಭವಾಗಿ ಈ ಒಂದು ಪ್ರಶ್ನೆಗೆ ಆನ್ಸರನ್ನು ಮಾಡ್ಬೋದು. ಕೆಲವೊಂದು ಸೂತ್ರಗಳಿದಾವೆ, ಆ ಸೂತ್ರಗಳನ್ನು ನೀವು ಭಯಪಟ್ಟು ಮಾಡಬೇಕಾಗುತ್ತೆ. ಮತ್ತು ಕೆಲವೊಂದು ಡೈರೆಕ್ಟ್ ಸ್ಪೀಚ್ ಕೊಟ್ಟಿರ್ತಾರೆ ಅವರು, ನಾವು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾಗುತ್ತೆ ಆಯಿತಾ. ನಾನು ನಿಮಗೆ ಹೇಳ್ತೇನೆ ಹೇಗೆ ಮಾಡಬೇಕಂತ. ನೀವು ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ. ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್. ಇಲ್ಲಿ ನೋಡಿ, ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದು ಪ್ರಶ್ನೆ ಕೊಟ್ಟಿರ್ತಾರೆ ನೋಡಿ, ನಾವು ಮೊದಲಿಗೆ ಪ್ರಶ್ನೆನ ಓದಬೇಕಾಗುತ್ತೆ ಆಯಿತಾ. ಇಲ್ಲಿ ನಮಗೆ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ, ಇಲ್ಲಿ ನಾನು ಪ್ರಶ್ನೆ ಇಲ್ಲಿ ಬರೆದುಕೊಂಡಿದ್ದೇನೆ. ಇಲ್ಲಿ ನೋಡಿ, ಈಗ ನಾನು ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡುತ್ತೇನೆ. ಇದೇ ಈ ಒಂದು ಪ್ರಶ್ನೆ. ಲೋರಾ ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ ಅಂದಿದ್ದಾರೆ. ಇದು ಅಸೇಟಿವ್ ಸೆಂಟೆನ್ಸ್ ಅಸೇಟಿವ್ ಸೆಂಟೆನ್ಸ್ಗೆ ಒಂದು ಸೂತ್ರ ಬರುತ್ತೆ, SR ನೋ ಕ್ವಶನ್ಸ್ಗೆ ಒಂದು ಸೂತ್ರ ಬರುತ್ತೆ, ಮತ್ತು WH ಕ್ವಶನ್ಗೆ ಒಂದು ಸೂತ್ರ ಬರುತ್ತೆ. ಈ ಮೂರೇ ಸೂತ್ರದ ಆಧಾರಿತ ನಾವು ಈ ಒಂದು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ನಾವು ಆನ್ಸರನ್ನು ಮಾಡ್ಬೋದು. ಓಕೆನಾ. ಒಂದು ಲೈನ್ ಕೊಟ್ಟಿರ್ತಾರೆ, ಈ ಒಂದೇ ಲೈನ್ ಅಸೇಟಿವ್ ಸೆಂಟೆನ್ಸ್ ಅಥವಾ SR ನೋ ಕ್ವಶನ್ಸ್ ಅಥವಾ WH ಕ್ವಶನ್ಸ್ ಅಂತ ನಮಗೆ ಹೇಗೆ ಅರ್ಥ ಆಗಬೇಕು ಅಂತ ಅದು ಕೂಡ ಹೇಳ್ತೇನೆ. ನೀವು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಬೇಕು ಅಷ್ಟೇ, ಮತ್ತೇನಿಲ್ಲ. ಡಾನ್ ಗೊಂಜಾಲೋ ಇಲ್ಲಿ ನೋಡಿ ನೋ ಅಂತ ಕೇಳಿದ್ದಾನೆ, ಇಲ್ಲಿ ಕಾಮಾ ಕೊಟ್ಟಿದ್ದಾನೆ, ಇದಕ್ಕೊಂದು ಸೆಂಟೆನ್ಸ್ ಆಗುತ್ತೆ, ಇನ್ನೊಂದು ಸೆಂಟೆನ್ಸ್ ಆಗುತ್ತೆ. ಇಲ್ಲಿ ನೋಡಿ, ಲೋರಾ ಐ ವಿಲ್ ಕಮ್ ಹೇರ್ ಅಂದಿದ್ದಾರೆ. ಇಲ್ಲಿ ನೋಡಿ, ಗೊಂಜಾಲೋ ಐ ವಿಲ್ ಬ್ರಿಂಗ್ ಸಮ್ ಕ್ರಮ್ಸ್ ಫಾರ್ ದ ಬರ್ಡ್ಸ್ ಅಂದಿದ್ದಾರೆ ಆಯಿತಾ. ಈ ರೀತಿ ಪ್ರಶ್ನೆ ಕೊಟ್ಟಿದ್ದಾರೆ, ನಾವು ಈ ರೀತಿ ಪ್ರಶ್ನೆ ಇಲ್ಲಿ ನಾವು ಬರೆದುಕೊಂಡಿದ್ದೇವೆ. ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಬರೀಬಾರ್ದು, ಒಮ್ಮೆಗಳೇ ಆನ್ಸರ್ ಮಾಡಬೇಕು. ಕ್ವಶನ್ ನಂಬರ್ ಹಾಕಿ ಆನ್ಸರ್ ಮಾಡಬೇಕು. ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಇದು ಆಯಿತಾ. ಸುಲಭವಾಗಿ ನೀವು 5 ಅಂಕವನ್ನು ಪಡೆದುಕೊಳ್ಳಬಹುದು. ಓಕೆನಾ. ವಿದ್ಯಾರ್ಥಿಗಳು ಪೂರ್ತಿ ಕೊನೆವರೆಗೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನಾನು ನಿಮಗೆ ಒಂದು ಕ್ಲಾರಿಟಿಗೆ ಒಂದು ಕಾನ್ಸೆಪ್ಟ್ ನೀಡ್ತಾ ಇದ್ದೇನೆ ಈಸಿಯಾಗಿ ಆಯಿತಾ. ಒಂದು ಸ್ಮಾಲ್ ಎಕ್ಸಾಂಪಲ್ ತೆಗೆದುಕೊಂಡಿದ್ದೇನೆ. ಇಲ್ಲಿ ನೋಡಿ, ಡೈರೆಕ್ಟ್ ಸ್ಪೀಚ್. ಮದರ್ ಟೋಲ್ಡ್ ರಾಮ ಕಾಫಿ ಈಸ್ ರೆಡಿ ಅಂದಿದ್ದಾಳೆ. ಕಂಪೇರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಲೋರಾ ಡಾನ್ ಗೊಂಜಾಲೋ, ಈ ಲೋರಾ ಏನದ ನೋಡಿ ಮದರ್ ಅಂತ ಅರ್ಥ ಮಾಡ್ಕೊಳ್ಳಿ, ಗೊಂಜಾಲೋ ಏನದ ನೋಡಿ ಗೊಂಜಾಲೋ ರಾಮ ಅಂತ ಅರ್ಥ ಮಾಡ್ಕೊಳ್ಳಿ. ಅಂದರೆ ನಾನು ಹೇಳುವ ಕಾನ್ಸೆಪ್ಟ್ ಅದಕ್ಕೆ ರಿಲೇಟಿವ್ ಮಾಡಬೇಕು ನೀವು. ಈ ನೋಡಿ, ಡೈರೆಕ್ಟ್ ಸ್ಪೀಚ್. ಮದರ್ ಟೋಲ್ಡ್, ನಾನು ನಿಮಗೆ ಹೇಳ್ತೇನೆ, ಟೋಲ್ಡ್ ಮತ್ತು ಸೇಡ್ ಕೆಲವೊಂದು ಬದಲಾವಣೆ ಮಾಡಬೇಕಾಗುತ್ತೆ. ಅಸೇಟಿವ್ ಸೆಂಟೆನ್ಸ್, ನಮಗೆ ಇದು ಅಸೇಟಿವ್ ಸೆಂಟೆನ್ಸ್ ಇದ್ದರೆ ನಾವು ಇಲ್ಲಿ ಟೋಲ್ಡ್ ಅಥವಾ ಸೇಡ್ ಅಂತ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಇದು ಒಂದು ವೇಳೆ SR ನೋ ಕ್ವಶನ್ಸ್ ಇದ್ದರೆ ಇಲ್ಲಿ ನಾವು ಆಸ್ಕ್ಡ್ ಅಂತ ಮಾಡ್ಕೋಬೇಕು. ನಾನು ನಿಮಗೆ ಹೇಳ್ತೇನೆ, ಸುಲಭವಾಗಿ ನಾವು 5 ಅಂಕವನ್ನು ಪಡೆದುಕೊಳ್ಳಬಹುದು. ಅಂದರೆ ವರ್ಬ್ಸ್ ಇಲ್ಲಿ ಚೇಂಜಸ್ ಅನ್ನು ಮಾಡ್ಕೋಬೇಕು. ಮದರ್ ಟೋಲ್ಡ್ ರಾಮ ಕಾಫಿ ಈಸ್ ರೆಡಿ ಅಂದಿದ್ದಾರೆ. ಇಲ್ಲಿ ನೋಡಿ, ಮದರ್ ಇವರು ಫಸ್ಟ್ ರಿಪೋರ್ಟರ್, ಇವರು ಫಸ್ಟ್ ಪರ್ಸನ್. ಅಂದರೆ ಲೋರಾ ಇವರು ರಿಪೋರ್ಟರ್ ಫಸ್ಟ್ ಪರ್ಸನ್. ಸೆಕೆಂಡ್ ಪರ್ಸನ್ ಯಾರು? ಗೊಂಜಾಲೋ. ಲೋರಾ ಹೇಳಿದ ಮಾತು ಯಾರು ಸ್ವೀಕರಿಸಿಕೊಂಡರು? ಗೊಂಜಾಲೋ ಆಯಿತಾ. ಇವರು ಸೆಕೆಂಡ್ ಪರ್ಸನ್, ಇವರು ಫಸ್ಟ್ ಪರ್ಸನ್. ಅದೇ ರೀತಿ ಇಲ್ಲಿ ನಾನು ಎಕ್ಸಾಂಪಲ್ ಹೇಳಿದ್ದೇನೆ, ಸಣ್ಣ ಎಕ್ಸಾಂಪಲ್ ಇದು. ಮದರ್ ಟೋಲ್ಡ್ ರಾಮ ಕಾಫಿ ಈಸ್ ರೆಡಿ. ಇಲ್ಲಿ ನೋಡಿ, ಮದರ್ ರಿಪೋರ್ಟರ್ ಫಸ್ಟ್ ಪರ್ಸನ್ ಇವರು. ರಾಮ ಅಂದರೆ ತಾಯಿಯ ಹೇಳಿದ ಮಾತನ್ನು ಯಾರು ಸ್ವೀಕರಿಸಿಕೊಂಡರು? ರಾಮ. ರಾಮ ರಿಸೀವರ್, ಇವರು ಸೆಕೆಂಡ್ ಪರ್ಸನ್. ಕಾಫಿ ಈಸ್ ರೆಡಿ ಏನಿದೆ ನೋಡಿ, ಇದು ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚನ್ನಾಗಿ ಬದಲಾಯಿಸುವಾಗ 3 ಮುಖ್ಯ ಅಂಶ ಪದಗಳನ್ನು ನಾವು ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತೆ. ನಾನು ನಿಮಗೆ ಹೇಳ್ತೇನೆ, ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ. ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚನ್ನಾಗಿ, ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚನ್ನಾಗಿ ಬದಲಾಯಿಸುವಾಗ 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡಬೇಕಾಗುತ್ತದೆ. ಅರ್ಥ ಮಾಡ್ಕೊಳ್ಳಿ. ಇನ್ನೊಮ್ಮೆ, ಡೈರೆಕ್ಟ್ ಸ್ಪೀಚ್ ಕೊಟ್ಟಿರ್ತಾರೆ ಅವರು, ಇದು ನಾವು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು. ಓಕೆನಾ. ಮತ್ತು ಅಸೇಟಿವ್ ಸೆಂಟೆನ್ಸ್ ಯಾವುದಾಗುತ್ತೆ ನೋಡ್ಕೋಬೇಕು. 1ನೇ ಲೈನ್, 2ನೇ ಲೈನ್, 3ನೇ ಲೈನ್ ಮತ್ತು 4ನೇ ಲೈನ್. ಅಂದರೆ ಲೈನ್ದು ಯಾವ ಅಸೇಟಿವ್ ಸೆಂಟೆನ್ಸ್ ಆಗುತ್ತವಾ ಅಥವಾ SR ನೋ ಕ್ವಶನ್ಸ್ ಆಗುತ್ತವಾ ಅಥವಾ WH ಕ್ವಶನ್ಸ್ ಆಗುತ್ತವಾ ಅಥವಾ ಇಂಪೇರೇಟಿವ್ ಸೆಂಟೆನ್ಸ್ ಆಗುತ್ತವಾ ಯಾವುದಾಗುತ್ತೆ ಅಂತ ಅಷ್ಟೇ ನೋಡ್ಬೋದು. ನಾನು ನಿಮಗೆ ಹೇಳ್ತೇನೆ. ಇಲ್ಲಿ ನೋಡಿ, ಇಲ್ಲಿ ವರ್ಬ್ಸ್ 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. 1ನೇದು ವರ್ಬ್ಸ್, 2ನೇದು ಪ್ರೊನೌನ್ಸ್, 3ನೇದು ಸರ್ಟನ್ ವರ್ಡ್ಸ್. ಅಂದರೆ ನಮಗೆ ಪ್ರಶ್ನೆಯಲ್ಲಿ ಇಲ್ಲಿ ನೋಡಿ, ಪ್ರಶ್ನೆಯಲ್ಲಿ ಒಂದು ವೇಳೆ ಆಮ್ ಈಸ್ ಅಂತ ಕೊಟ್ಟಿದ್ದಾರೆ, ನಾವು ಏನು ಮಾಡ್ಕೋಬೇಕು? ಇಲ್ಲಿ ಆಮ್ ಈಸ್ ಅಂತ ಕೊಟ್ಟಿದ್ದಾರೆ, ಒಂದು ವೇಳೆ ನಾವು ಏನು ಮಾಡ್ಕೋಬೇಕು? ಅದು ಫಾಸ್ಟ್ ಮಾಡ್ಕೋಬೇಕು, ಅಂದರೆ ಇಂಡೈರೆಕ್ಟ್ ಮಾಡ್ಕೋಬೇಕು. ಏನಾಗುತ್ತೆ? ಅದು ವಾಸ್ ಆಗುತ್ತೆ. ಅಂದರೆ ಆಮ್ ಈಸ್ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಪ್ರಶ್ನೆಯಲ್ಲಿ ಆಮ್ ಈಸ್ ಅಂತ ಕೊಟ್ಟಿದ್ದಾರೆ, ನಾವು ಏನು ಮಾಡ್ಕೋಬೇಕು? ವಾಸ್ ಅಂತ ಮಾಡ್ಕೋಬೇಕು. ಇದು ನೀವು ಬರೆದುಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್
ಸ್ಪೀಚನ್ನಾಗಿ ಬದಲಾಯಿಸುವಾಗ ಮೂರು ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಅವುಗಳೆಂದರೆ ವರ್ಬ್ಸ್, ಪ್ರನೌನ್ಸ್ ಮತ್ತು ಸರ್ಟನ್ ವರ್ಡ್ಸ್. ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಪ್ರೆಸೆಂಟ್ ಇದು ಪಾಸ್ಟ್, ಡೈರೆಕ್ಟ್ ಸ್ಪೀಚ್ ಪ್ರೆಸೆಂಟ್, ಇಂಡೈರೆಕ್ಟ್ ಸ್ಪೀಚ್ ಪಾಸ್ಟ್. ಇಲ್ಲಿ ನೋಡಿ, ಆಮ್ ಈಸ್ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ನಾವು ಏನು ಮಾಡ್ಕೋಬೇಕು, ವಾಸ್ ಅಂತ ಮಾಡ್ಕೋಬೇಕು. ಆರ್ ಅಂತ ನಮಗೆ ಪ್ರಶ್ನೆಯಲ್ಲಿ ಒಂದು ವೇಳೆ ಇಲ್ಲಿ ಆರ್ ಅಂತ ಕೊಟ್ಟಿದ್ರೆ ನಾವೇನು ಮಾಡ್ಕೋಬೇಕು, ವರ್ ಅಂತ ಮಾಡ್ಕೋಬೇಕು. ಓಕೆನಾ? ಅದೇ ರೀತಿ ಒಂದು ವೇಳೆ ನಮಗೆ ಪ್ರಶ್ನೆಯಲ್ಲಿ ಹ್ಯಾವ್, ಹ್ಯಾಸ್ ಅಂತ ಕೊಟ್ಟಿದ್ದಾರೆ, ನಮಗೆ ಪ್ರಶ್ನೆಗಳು ಒಂದು ವೇಳೆ ನಾವು ಏನು ಮಾಡ್ಕೋಬೇಕು, ಹ್ಯಾಡ್ ಅಂತ ಮಾಡ್ಕೋಬೇಕು. ಅದೇ ರೀತಿ ವಿಲ್ ಅಂತ ಕೊಟ್ಟಿದ್ರೆ ವುಡ್ ಅಂತ ಮಾಡ್ಕೋಬೇಕು. ಶಾಲ್ ಅಂತ ಕೊಟ್ಟಿದ್ರೆ ಶುಡ್ ಅಂತ ಮಾಡ್ಕೋಬೇಕು. ಅದೇ ರೀತಿ ಕ್ಯಾನ್ ಕೊಟ್ಟಿದ್ರೆ ಕುಡ್ ಅಂತ ಮಾಡ್ಕೋಬೇಕು. ಮೇ ಕೊಟ್ಟಿದ್ರೆ ಮೇಟ್ ಅಂತ ಮಾಡ್ಕೋಬೇಕು. ಡು ನಾಟ್ ಅಂತ ಕೊಟ್ಟಿದ್ರೆ ಹ್ಯಾಡ್ ನಾಟ್ ಅಂತ ಮಾಡ್ಕೋಬೇಕು. ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ಅವರು, ಇದು ಕೊಟ್ಟಿರ್ತಾರೆ, ನಾವು ಚೇಂಜಸನ್ನು ಮಾಡ್ಕೋಬೇಕು. ಅಂದರೆ ಇಂಡೈರೆಕ್ಟ್ ಸ್ಪೀಚನ್ನಾಗಿ ನೋಡಿ, ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚನ್ನಾಗಿ ಬದಲಾಯಿಸುವಾಗ ಮೂರು ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಆಯಿತಾ? ಓಕೆ, ಈ ರೀತಿ ನಾವು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಈಗ ಪ್ರೊನೌನ್ಸ್ ಒಳಗೆ ಏನನ್ನು ಬರುತ್ತೆ, ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್. ಇಲ್ಲಿ ನೋಡಿ, ಐ ಯು ಅಂತ ಕೊಟ್ಟಿದ್ದಾರೆ, ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಲೋರಾ ಗರ್ಲ್, ಗೊಂಜಾಲೋ ಮೇಲ್. ಅಂದರೆ ಲೋರಾ ಹೇಳ್ತಾ ಇದ್ದಲ್ಲ ಯಾರಿಗೆ, ಗೊಂಜಾಲೋಗೆ. ಅಂದರೆ ಈಕೆ ಸಿ ಅಂತ ಬರೀಬೇಕು ನಾವು. ನೋಡಿ, ಸಿ, ಯು ಇದ್ದಿದ್ದು ಸಿ ಮಾಡ್ಕೋಬೇಕು, ಆ ಇದ್ದಿದ್ದು ಹಿಮ್ ಅಂತ ಮಾಡ್ಕೋಬೇಕು. ನಾನು ನಿಮಗೆ ಹೇಳುತ್ತೇನೆ ಬದಲಾವಣೆ ಮಾಡುವಾಗ. ಅದೇ ರೀತಿ ವಿ ಇದ್ದಿದ್ದು ಮತ್ತು ಯು ಇದ್ದಿದ್ದು ಏನು ಮಾಡ್ಕೋಬೇಕು, ದೇ ಮಾಡ್ಕೋಬೇಕು. ಯಾಸ್ ಇದ್ದಿದ್ದು ದೆಮ್ ಅಂತ ಮಾಡ್ಕೋಬೇಕು. ಓವರ್ ಮತ್ತು ಇವರ್ ಅಂತ ಇದ್ದಿದ್ದು ದೇರ್ ಅಂತ ಮಾಡ್ಕೋಬೇಕು. ಮೈ ಇವರ್ ಇದ್ದಿದ್ದು ಹಿ ಇಸ್ ಹರ್ ಅಂತ ಮಾಡ್ಕೋಬೇಕು. ಅದೇ ರೀತಿ ಮೀ ಇದ್ದಿದ್ದು ಹಿಮ್ ಹರ್ ಅಂತ ಮಾಡ್ಕೋಬೇಕು. ಈಗ ಸರ್ಟನ್ ವರ್ಡ್ಸ್ ಒಳಗೆ ನೋಡಿ, ದಿಸ್ ಇದ್ದಿದ್ದು ಡ್ಯಾಟ್ ಅಂತ ಮಾಡ್ಕೋದು. ಅದೇ ರೀತಿ ದಿಸ್ ಇದ್ದಿದ್ದು ದೋಸ್ ಅಂತ ಮಾಡ್ಕೋಬೇಕು. ನಾವ್ ಇದ್ದಿದ್ದು ದೆನ್ ಅಂತ ಮಾಡ್ಕೋಬೇಕು. ಹೇರ್ ಇದ್ದಿದ್ದು ದೇರ್ ಅಂತ ಮಾಡ್ಕೋಬೇಕು. ಥಸ್ ಇದ್ದಿದ್ದು ಸೋ ಅಂತ ಮಾಡ್ಕೋಬೇಕು. ಟುಡೇ ಇದ್ದಿದ್ದು ದ್ಯಾಟ್ ಡೇ ಅಂತ ಮಾಡ್ಕೋಬೇಕು. ಟುಮಾರ್ ಇದ್ದಿದ್ದು ದ ನೆಕ್ಸ್ಟ್ ಡೇ ಅಂತ ಮಾಡ್ಕೋಬೇಕು. ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ನೋಡಿ, ಈಗ ಇಲ್ಲಿ ಟುಮಾರ್ ಕೊಟ್ಟಿದ್ದಾರೆ, ನಾವು ಆನ್ಸರ್ ಮಾಡುವಾಗ ದ ನೆಕ್ಸ್ಟ್ ಡೇ ಅಂತ ಬರೀಬೇಕು. ಅರ್ಥ ಆಯ್ತಾ? ಎಸ್ಟರ್ಡೇ ಕೊಟ್ಟಿದ್ರೆ ದ ಪ್ಯೂರಿಯಸ್ ಡೇ ಅಂತ ಮಾಡ್ಕೋಬೇಕು. ನೆಕ್ಸ್ಟ್ ಕೊಟ್ಟಿದ್ರೆ ದ ಫಾಲೋಯಿಂಗ್ ಅಂತ ಬರೀಬೇಕು. ಈಗ ಇದಷ್ಟು ನಮ್ಮದು ಮೂರು ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡಿಕೊಳ್ಳುವ ಸಂದರ್ಭ ಆಯಿತು. ಈಗ ನೋಡಿ, ಫಾರ್ಮುಲಾಸ್ ನೆನಪಿಟ್ಕೋಬೇಕು. ಒಂದೇದು ಯಾವುದು, ಇಫ್ ಅಸೇಟಿವ್ ಸೆಂಟೆನ್ಸ್ ಬರೆದುಕೊಳ್ಳಿ. ಈ ಒಂದು ಸೂತ್ರ, ರಿಪೋರ್ಟರ್ ಪ್ಲಸ್ ಅಂದರೆ ರಿಪೋರ್ಟರ್ ಯಾರು, ಇವರು ಫಸ್ಟ್ ಪರ್ಸನ್, ಇವರೇ ರಿಪೋರ್ಟರ್. ಸೆಕೆಂಡ್ ಪರ್ಸನ್ ಯಾರು, ಗೊಂಜಾಲೋ. ಅಂದರೆ ಲೋರಾ ಹೇಳಿದ ಮಾತು ಯಾರು ಸ್ವೀಕರಿಸಿಕೊಂಡರು, ಗೊಂಜಾಲೋ. ಇಲ್ಲಿ ನೋಡಿ, ರಿಪೋರ್ಟರ್ ಪ್ಲಸ್ ಸೇಡ್ ಅಥವಾ ಟೋಲ್, ನಾನು ನಿಮಗೆ ಹೇಳಿದೆ. ಇಲ್ಲಿ ನೋಡಿ, ಅಂದರೆ ಲೋರಾ ಇದು ಅಸೇಟಿವ್ ಸೆಂಟೆನ್ಸ್ ಆಗಿದ್ರೆ ನಾವೇನು ಮಾಡಬೇಕಂದ್ರೆ ಲೋರಾ ಟೋಲ್ಡ್ ಡಾನ್ ಗೊಂಜಾಲೋ ಅಂತ. ಇಲ್ಲಿಗ ಇದು ಎಸ್ ಆರ್ ನೋ ಕ್ವಶನ್ ಇದೆ. ಅಂದರೆ ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ ಅಂದಿದ್ದಾರೆ. ಎಸ್ ಆರ್ ನೋ ಕ್ವಶನ್ ಸೂತ್ರ ಏನು ಇಲ್ಲಿದೆ. ಆಯಿತಾ? ನೋಡಿ, ಅಸೇಟಿವ್ ಸೆಂಟೆನ್ಸ್ ಸೂತ್ರ ಏನು, ರಿಪೋರ್ಟರ್ ಪ್ಲಸ್ ಸೇಡ್ ಅಥವಾ ಟೋಲ್ಡ್, ರಿಸೀವರ್ ಪಕ್ಕದಲ್ಲಿ ಡ್ಯಾಟ್ ಅಂತ ಬರೀಬೇಕು ನಾವು. ಡ್ಯಾಟ್ ಅಂದರೆ ರಿಸೀವರ್ ಪಕ್ಕದಲ್ಲಿ, ಅಂದರೆ ಲೋರಾ ಹೇಳಿದ ಮಾತು ಯಾರು ಸ್ವೀಕರಿಸಿಕೊಂಡರು, ಗೊಂಜಾಲೋ ಪಕ್ಕದಲ್ಲಿ ಡ್ಯಾಟ್ ಅಂತ ಬರೀಬೇಕು. ಅದು ಸೂತ್ರ ಇದೆ. ಓಕೆನಾ? ಮೂರು ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಪ್ರೊನೌನ್ಸ್, ವರ್ಬ್ಸ್, ಸರ್ಟನ್ ವರ್ಡ್ಸ್ ನಾನು ಹೇಳಿದ್ದೀನಿ ಈಗಾಗಲೇ, ಆ ರೀತಿ ಬದಲಾವಣೆ ಮಾಡ್ಕೊಳ್ತು. ಅದೇ ರೀತಿ ಅಸೇಟಿವ್ ಸೆಂಟೆನ್ಸ್ ಆಯಿತು. ಈಗ ಎಸ್ ಆರ್ ನೋ ಕ್ವಶನ್ ಸೂತ್ರ ಏನು, ಇಫ್ ಎಸ್ ಆರ್ ನೋ ಕ್ವಶನ್ ಅಂದರೆ ಇದು ಎಸ್ ಆರ್ ನೋ ಕ್ವಶನ್ ಆಗಿದ್ರೆ ಅವಾಗ ನಾವು ಈ ಒಂದು ಸೂತ್ರ ಅಪ್ಲೈ ಮಾಡಬೇಕಾಗುತ್ತೆ. ರಿಪೋರ್ಟರ್ ಪ್ಲಸ್ ಆಸ್ಕ್ಡ್, ಇಲ್ಲಿ ಸೇಡ್ ಅಥವಾ ಟೋಲ್ಡ್, ಇದು ಯಾವುದು ಅಸೇಟ್ ಒಳಗೆ, ಇದು ಎಸ್ ಆರ್ ನೋ ಕ್ವಶನ್ ಒಳಗೆ ಆಸ್ಕ್ಡ್. ರಿಸೀವರ್ ಇಫ್ ಅಂತ ಬರೀಬೇಕು. ಇಲ್ಲಿ ದ್ಯಾಟ್ ಅಸೇಟಿವ್ ಸೆಂಟೆನ್ಸ್ನಲ್ಲಿ ಬರೆಯುವಾಗ ದ್ಯಾಟ್ ಅಂತ ಬಳಸಬೇಕು. ಎಸ್ ಆರ್ ನೋ ಕ್ವಶನಲ್ಲಿ ಬಳಸುವಾಗ ಇಫ್ ಅಂತ. ಪ್ರೊನೌನ್ಸ್, ವರ್ಬ್ಸ್, ಸರ್ಟನ್ ವರ್ಡ್ಸ್, ಕೆಲವೊಂದು ಮೂರು ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಇವೆ. ಓಕೆನಾ? ಇಫ್ ಡಬ್ಲ್ಯೂ ಎಚ್ ಕ್ವಶನ್ಸ್, ರಿಪೋರ್ಟರ್ ಪ್ಲಸ್ ಆಸ್ಕ್ಡ್ ಪ್ಲಸ್ ರಿಸೀವರ್ ಪ್ಲಸ್ ಡಬ್ಲ್ಯೂ ಎಚ್ ಕ್ವಶನ್ ವರ್ಡ್. ಅಂದರೆ ಇಲ್ಲಿ ಒಂದು ವೇಳೆ ವಾಟ್ ವಿಲ್ ಯು ಬ್ರಿಂಗ್ ಫಾರ್ ದ ಬರ್ಡ್ಸ್ ಅಂತ ಕೇಳಿದರೆ ಇದು ಎಸ್ ಆರ್ ನೋ ಕ್ವಶನ್ಸ್ ಆಗುತ್ವಾ ಅಥವಾ ಅಸೇಟಿವ್ ಸೆಂಟೆನ್ಸ್ ಆಗುತ್ವಾ ಅಥವಾ ಡಬ್ಲ್ಯೂ ಎಚ್ ಕ್ವಶನ್ ಆಗುತ್ವಾ ಅಂದರೆ ಹೇಗೆಂದರೆ ಇಲ್ಲಿ ಮೊದಲಿಂದು ವಾಟ್ ಅಂತ ಡಬ್ಲ್ಯೂ ಎಚ್ ಕ್ವಶನ್ ಪ್ರಾರಂಭ ಆದರೆ ಅದು ಎಸ್ ಆರ್ ನೋ ಕ್ವಶನ್ ಆಗೋದಿಲ್ಲ, ಅದು ಡಬ್ಲ್ಯೂ ಎಚ್ ಕ್ವಶನ್ ಆಗುತ್ತೆ. ಕ್ವಶನ್ ಮಾರ್ಕ್ ಇರಲಿ, ಎಸ್ ಆರ್ ನೋ ಕ್ವಶನ್ ಇದ್ದರೂ ಸಹ ಅದು ಡಬ್ಲ್ಯೂ ಎಚ್ ಕ್ವಶನ್ ಆಗುತ್ತೆ. ಏಕೆಂದರೆ ಇಲ್ಲಿ ಪ್ರಾರಂಭದಲ್ಲಿ ಡಬ್ಲ್ಯೂ ಎಚ್ ಪ್ರಾರಂಭ ಆಗಿದೆ ವರ್ಡ್. ಆಯಿತಾ? ಎಸ್ ಆರ್ ನೋ ಕ್ವಶನ್ ಯಾವ ರೀತಿ ಆಗುತ್ತೆ ಅಂದರೆ ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ ಅಂತ ಪ್ರಶ್ನೆಯಲ್ಲಿ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇದ್ದು ಇಲ್ಲಿ ವಾಟ್ ಅಂತ ಇಲ್ಲ ಅಂದರೆ ಅದು ಎಸ್ ಆರ್ ನೋ ಕ್ವಶನ್ ಆಗುತ್ತೆ. ಒಂದು ವೇಳೆ ಡಬ್ಲ್ಯೂ ಎಚ್ ಕ್ವಶನ್ ಪ್ರಾರಂಭ ಆಗಿದ್ದು ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇದ್ದರೆ ಅದು ಡಬ್ಲ್ಯೂ ಎಚ್ ಕ್ವಶನ್ ಆಗುತ್ತೆ. ಓಕೆನಾ? ಇದಷ್ಟು ನೀವು ಭಯಪಟ್ಟು ಮಾಡ್ಕೊಳ್ಳಿ. ಅಸೇಟಿವ್ ಸೆಂಟೆನ್ಸ್ ಸೂತ್ರ ಏನು, ರಿಪೋರ್ಟರ್ ಪ್ಲಸ್ ಸೇಡ್ ಅಥವಾ ಟೋಲ್ಡ್, ರಿಸೀವರ್ ಪಕ್ಕದಲ್ಲಿ ಡ್ಯಾಟ್. ಎಸ್ ಆರ್ ನೋ ಕ್ವಶನ್ ಸೂತ್ರ ಏನು, ರಿಪೋರ್ಟರ್ ಪ್ಲಸ್ ಆಸ್ಕ್ಡ್ ಪ್ಲಸ್ ರಿಸೀವರ್ ಪಕ್ಕದಲ್ಲಿ ಇಫ್.
WH ಕ್ವಶನ್ ಏನು, ರಿಪೋರ್ಟರ್ ಪ್ಲಸ್ ಆಸ್ಕ್ಡ್ ಪ್ಲಸ್ ರಿಸೀವರ್ ಪಕ್ಕದಲ್ಲಿ WH ಕ್ವಶನ್. ಈ ಮೂರು ಸೂತ್ರದ ಆಧಾರಿತ ನಾವು ಆನ್ಸರ್ನ ಮಾಡಬಹುದು. ನಿಮಗೆ ಆಲ್ಮೋಸ್ಟ್ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಮೂರೇ ಸೂತ್ರ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳಲಾಗುವುದು. ಓಕೆನಾ. ಡಾನ್ ಗೊಂಜಾಲೋ ಅಂದರೆ ಅದು ಮೂರೇ ಸೂತ್ರ ಮೇಲೆ ಅಪ್ಲೈ ಆಗುತ್ತೆ. ಓಕೆನಾ. ಇಲ್ಲಿ ನೋಡಿ, ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್, ಇಲ್ಲಿ ನಾನು ಪ್ರಶ್ನೆ ಬರೆದಿದ್ದೇನೆ. ಈಗ ಇಲ್ಲಿ ನೋಡಿ ಆನ್ಸರ್ ಯಾವ ರೀತಿಯಲ್ಲಿ ಬರೀಬೇಕಂದ್ರೆ, ಇಲ್ಲಿ ನೋಡಿ ಆನ್ಸರ್, ನಾವು ಆನ್ಸರ್ ಮಾಡೋಣ ಈ ಒಂದು ಪ್ರಶ್ನೆಗೆ. ಈಗ ಇವರು ಫಸ್ಟ್ ಪರ್ಸನ್, ಲೋರಾ ಏನಿದೆ ನೋಡಿ ಫಸ್ಟ್ ಪರ್ಸನ್, ಇವರು ಸೆಕೆಂಡ್ ಪರ್ಸನ್. ಲೋರಾ ಹೇಳಿದ ಮಾತು ಯಾರು ಸ್ವೀಕರಿಸಿಕೊಂಡರು, ಗೊಂಜಾಲೋ, ಆಯಿತಾ. ಇವರು ಸೆಕೆಂಡ್ ಪರ್ಸನ್, ಇವರು ಫಸ್ಟ್ ಪರ್ಸನ್. ನಾನು ಹೇಗೆ ನಿಮಗೆ ಮದರ್ ಟೋಲ್ಡ್ ರಾಮ ಕಾಫಿ ಇಸ್ ರೆಡಿ ಅಂತ ಹೇಗೆ ಹೇಳಿದ್ರು ನೋಡಿ, ಸನ್ ಎಕ್ಸಾಂಪಲ್ ತೆಗೆದುಕೊಂಡು ಅದೇ ರೀತಿ ಎಲ್ಲಕ್ಕೆ ಕಂಪೇರ್ ಮಾಡೋದು. ಲೋರಾ ಫಸ್ಟ್ ಪರ್ಸನ್ ಅಂದರೆ ರಿಪೋರ್ಟರ್, ಗೊಂಜಾಲೋ ಸೆಕೆಂಡ್ ಪರ್ಸನ್, ರಿಸೀವರ್ ಇವರು. ಓಕೆನಾ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ, ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ಪ್ರಶ್ನೆ ಕೊಟ್ಟಿರ್ತಾರೆ. ಒಂದೊಂದು ಲೈನ್ ಅದು ಅಸೇಟಿವ್ ಸೆಂಟೆನ್ಸ್ ಆಗುತ್ತವಾ ಅಥವಾ SR ನೋ ಕ್ವಶನ್ಸ್ ಆಗುತ್ತವಾ ಅಥವಾ WH ಕ್ವಶನ್ಸ್ ಆಗುತ್ತವಾ ಅಂತ ನೋಡ್ಕೋಬೇಕು. ಒಂದೊಂದು ಲೈನ್ ಕೂಡ ನೋಡ್ಕೋಬೇಕು. ಇಲ್ಲಿ ನೋಡಿ, ಈಗ ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ ಅಂದಿದ್ದಾರೆ, ಇದು SR ನೋ ಕ್ವಶನ್ ಆಗುತ್ತೆ. ಓಕೆನಾ. WH ಕ್ವಶನ್ ಆಗೋದಿಲ್ಲ ಇದು, ಏಕೆಂದರೆ ಪ್ರಾರಂಭದಲ್ಲಿ WH ಅಂತ ವರ್ಡ್ ಬಂದಿಲ್ಲ, ಇದು SR ನೇ ಕ್ವಶನ್ ಆಗುತ್ತೆ. ಅಸೇಟಿವ್ ಸೆಂಟೆನ್ಸ್ ಯಾವುದಾಗುತ್ತೆ ಅಂದರೆ, ಯಾವುದೇ SR ನೋ ಕ್ವಶನ್ ಚಿಹ್ನೆ ಬರೋದಿಲ್ಲ ಮತ್ತು WH ಕ್ವಶನ್ ಪ್ರಾರಂಭದಲ್ಲಿ ಬರೋದಿಲ್ಲ, ಅದು ಅಸೇಟಿವ್ ಸೆಂಟೆನ್ಸ್. ಇದಷ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿ ನೀವು 5 ಅಂಕವನ್ನು ಪಡೆದುಕೊಳ್ಳಬಹುದು. ಈಗ ಆನ್ಸರ್ ಮಾಡುವಾಗ ನೋಡಿ, ಫಸ್ಟ್ ಪರ್ಸನ್ ಯಾರು, ಲೋರಾ. ಇಲ್ಲಿ ನೋಡಿ ಆನ್ಸರ್ ಏನು ಮಾಡಬೇಕಂದ್ರೆ, ಫಸ್ಟ್ ರಿಪೋರ್ಟರ್ ಇವರು ಹೇಳಿರುವ ಮಾತು ಯಾರು ಸ್ವೀಕರಿಸಿಕೊಂಡರು, ಡಾನ್ ಗೊಂಜಾಲೋ, ಆಯಿತಾ. ಇವರು ಸೆಕೆಂಡ್ ಪರ್ಸನ್ ಆಗಿರ್ತಾರೆ, ರಿಸೀವರ್. ಓಕೆನಾ. ನಾನು ನಿಮಗೆ ಸೂತ್ರ ಹೇಳಿದೆ. ಇಲ್ಲಿ ನೋಡಿ, ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ ಕೇಳಿದರೆ, ಇದು SR ನೋ ಕ್ವಶನ್. SR ನೋ ಕ್ವಶನ್ ಸೂತ್ರ ಏನು, ಇಲ್ಲಿದೆ ನೋಡಿ. SR ನೋ ಕ್ವಶನ್ ಸೂತ್ರ ಏನು, ಇಫ್ SR ನೋ ಕ್ವಶನ್ ರಿಪೋರ್ಟರ್ ಲೋರಾ ಆಸ್ಕ್ಡ್ ಡಾನ್ ಗೊಂಜಾಲೋ, ಅಂದರೆ ಲೋರಾ ಹೇಳಿದ ಮಾತು ಯಾರು ಸ್ವೀಕರಿಸಿಕೊಂಡರು, ಡಾನ್ ಗೊಂಜಾಲೋ, ಇವರು ಸೆಕೆಂಡ್ ರಿಸೀವರ್, ಇವರು ಫಸ್ಟ್ ರಿಪೋರ್ಟರ್. ಇವರು ಇಫ್ ಅಂತ ರಿಸೀವರ್ ಪಕ್ಕದಲ್ಲಿ ಇಫ್ ಅಂತ ಬರೀಬೇಕು. ಇಲ್ಲಿ ನೋಡಿ, ಲೋರಾ, ಇಲ್ಲಿ ನೋಡಿ, ಲೋರಾ ಆಸ್ಕ್ಡ್ ಡಾನ್ ಗೊಂಜಾಲೋ, ಲೋರಾ ಆಸ್ಕ್ಡ್ ಗೊಂಜಾಲೋ, ಅದರ ಪಕ್ಕದಲ್ಲಿ ಇಫ್ ಅಂತ ಬರೀಬೇಕು. ಇಲ್ಲಿ ನೋಡಿ, ಲೋರಾ ಆಸ್ಕ್ಡ್ ಗೊಂಜಾಲೋ, ಅದರ ಪಕ್ಕದಲ್ಲಿ ಇಫ್ ಅಂತ ಬರೀಬೇಕು. ಇಲ್ಲಿ ನೋಡಿ, ಇಫ್ ಅಂತ ಬರೀಬೇಕು. ನಾನು ನಿಮಗೆ ಇನ್ನೊಂದು ಹೇಳಿದೆ, ಏನಂದ್ರೆ ಕೆಲವೊಂದು 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತೆ ಅಂತ ಹೇಳಿದೆ. ಕೆಲವೊಂದು 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡಿಕೊಳ್ಳಬೇಕು. ಯಾವ? ವರ್ಬ್ಸ್, ಪ್ರೊನೌನ್ಸ್, ಸರ್ಟನ್ ವರ್ಡ್ಸ್. ವರ್ಬ್ಸ್ ಒಳಗೆ ಏನೇನು ಬರುತ್ತೆ ಮತ್ತು ಪ್ರೊನೌನ್ಸ್ ಒಳಗೆ ಏನೇನು ಬರುತ್ತೆ, ಸರ್ಟನ್ ವರ್ಡ್ಸ್ ಒಳಗೆ ಏನೇನು ಬರುತ್ತೆ ಅಂತ ಕಳೆ ತೋರಿಸಿದ್ದೇನೆ. ಇಲ್ಲಿ ನೋಡಿ, ಯು ತಗೋಬೇಕು. ಯು ಇದ್ದಿದ್ದು ಏನಾಗುತ್ತೆ, ಇಲ್ಲಿ ನೋಡಿ, ಲೋರಾ ಹೇಳ್ತಾ ಇದ್ದಾಳೆ, ಯು ಇದ್ದಿದ್ದು ಏನಾಗುತ್ತೆ, ದೇ ಆಗುತ್ತೆ. ಇದ್ದಿದ್ದು ಏನಾಗುತ್ತೆ, ದೇ ಆಗುತ್ತೆ. ದೇ ತಗೋಬೇಕು. ಯು ಇದ್ದಿದ್ದು ಏನಾಗುತ್ತೆ, ಯು ಇದ್ದುದು ದೇ ಆಗುತ್ತೆ. ಇಲ್ಲಿ ನೋಡಿ, ದೇ ಅಂತ ಬರಿಬೇಕು. ಯು ಇದ್ದುದು ದೇ ಆಗುತ್ತೆ. ಓಕೆನಾ. ಇಲ್ಲಿ ನೋಡಿ, ವಿಲ್ ಇದ್ದಿದ್ದು ಏನಾಗುತ್ತೆ, ಇಲ್ಲಿ ನೋಡಿ, ವಿಲ್ ಇದ್ದಿದ್ದು ಏನಾಗುತ್ತೆ, ವುಡ್ ಆಗುತ್ತೆ. ಇಲ್ಲಿ ನೋಡಿ, ವುಡ್ ಅಂತ ಬರಿಬೇಕು. ಇದಾಯಿತು, 2 ಆಯಿತು. ಗೋ ಟು ಅದೇ ರೀತಿ ಯುವರ್ ಇದ್ದಿದ್ದು ಏನಾಗುತ್ತೆ, ಇಲ್ಲಿ ನೋಡಿ, ಯುವರ್ ಇದ್ದಿದ್ದು ಏನಾಗುತ್ತೆ, ದೇರ್ ಆಗುತ್ತೆ. ಇಲ್ಲಿ ನಾವು ದೇರ್ ಅಂತ ಬರೀಬೇಕು. ಯುವರ್ ಇದ್ದಿದ್ದು ದೇರ್ ಆಗುತ್ತೆ, ಆಯ್ತಾ. ಬೆಂಚ್ ಅಂತ ಬರೀಬೇಕು. ಬೆಂಚ್ಗೆ ಯಾವುದೇ ರೀತಿ ಚೇಂಜಸ್ ಅನ್ನು ಮಾಡೋಕೆ ಸಾಧ್ಯವಿಲ್ಲ. ಇಲ್ಲಿ ನೋಡಿ, ಟುಮಾರೋ ಇದ್ದಿದ್ದು ಏನು ಮಾಡಬೇಕು, ಸರ್ಟನ್ ವರ್ಡ್ಸ್ ಒಳಗೆ ಬರುತ್ತೆ ಅದು. ಟುಮಾರೋ ಇದ್ದಿದ್ದು ಏನು ಮಾಡ್ಕೋಬೇಕು, ದ ನೆಕ್ಸ್ಟ್ ಡೇ ಅಂತ ಮಾಡ್ಕೋಬೇಕು. ಟುಮಾರೋ ಇದ್ದಿದ್ದು ಏನು ಮಾಡ್ಕೋಬೇಕು, ದ ನೆಕ್ಸ್ಟ್ ಡೇ ಅಂತ ಮಾಡ್ಕೋಬೇಕು. ಕೆಲವೊಂದು 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕು ಅಷ್ಟೇ. ಒಂದು ಲೈನ್ ಮುಗೀತು ನಮ್ದು. ಅಸೇಟಿವ್ ಸೆಂಟೆನ್ಸ್ ಅಥವಾ SR ನೋ ಕ್ವಶನ್ಸ್ ಅಥವಾ WH ಕ್ವಶನ್ಸ್ ಅಂತ ನೋಡ್ಕೊಂಡು ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕು. ಒಂದು ಲೈನ್ ಮುಗೀತು ನಮ್ದು. ಇದು 1ನೇ ಲೈನ್ ಮುಗೀತು. ಇದು SR ನೋ ಕ್ವಶನ್ ಆಗಿತ್ತು. ಅದರ ಸೂತ್ರ ಏನು, ರಿಪೋರ್ಟರ್ ಪ್ಲಸ್ ಆಸ್ಕ್ಡ್ ಪ್ಲಸ್ ರಿಸೀವರ್ ಪಕ್ಕದಲ್ಲಿ ಇಫ್. ಇಲ್ಲಿ ನೋಡಿ, ರಿಪೋರ್ಟರ್ ಯಾರು, ಲೋರಾ ಆಸ್ಕ್ಡ್ ಡಾನ್ ಗೊಂಜಾಲೋ, ಅದರ ಪಕ್ಕದಲ್ಲಿ ರಿಸೀವರ್ ಪಕ್ಕದಲ್ಲಿ ಇಫ್. ನೋಡಿ, ಯು ಇದ್ದುದು ದೇ ಆಗುತ್ತೆ, ವಿಲ್ ಇದ್ದುದು ವುಡ್ ಆಗುತ್ತೆ, ಗೋ ಟು, ಯುವರ್ ಇದ್ದುದು ದೇರ್ ಆಗುತ್ತೆ, ಬೆಂಚ್ ಇದ್ದುದು ಬೆಂಚ್, ಟುಮಾರೋ ಇದ್ದುದು ದ ನೆಕ್ಸ್ಟ್ ಡೇ ಆಗುತ್ತೆ. ಮುಗೀತು, ಇದು 1ನೇ ಲೈನ್. ಇವಾಗ ನೋ ಅಂದಿದ್ದಾನೆ, ಗೊಂಜಾಲೋ ನೋ ಅಂದಿದ್ದಾನೆ. ಇದು ಅಸೇಟಿವ್ ಸೆಂಟೆನ್ಸ್ ವಾ ಅಥವಾ SR ನೋ ಕ್ವಶನ್ಸ್ ವಾ ಅಥವಾ WH ಕ್ವಶನ್ಸ್ ವಾ? ಇದು ಅಸೇಟಿವ್ ಸೆಂಟೆನ್ಸ್. ಅಂದ್ರೆ ಕ್ವಶನ್ ಮಾರ್ಕು ಇಲ್ಲ, ನೋ ಅಂತ ಇದ್ದು ಇಲ್ಲಿ ಕ್ವಶನ್ ಮಾರ್ಕು ಇಲ್ಲ. ಅಂದ್ರೆ SR ನೋ ಕ್ವಶನ್ ಆಗುದಿಲ್ಲ,
ಪ್ರಾರಂಭದಲ್ಲಿ WH ಕ್ವಶನ್ ಇಲ್ಲ, ಇದು ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ, ಒಂದು ನಾರ್ಮಲ್ ಇದು ಸೆಂಟೆನ್ಸ್. ಇಲ್ಲಿ ಏನು ಬರಬೇಕಂದ್ರೆ ಗೊಂಜಾಲೋ ಟೋಲ್ಡ್ ಲೋರಾ, ಗೊಂಜಾಲೋ ಟೋಲ್ಡ್ ಲೋರಾ. ಇಲ್ಲಿ ನೋಡಿ ಅದರ ಸೂತ್ರ ಏನು, ರಿಪೋರ್ಟರ್ ಪ್ಲಸ್ ಸೇಡ್ ಅಥವಾ ಟೋಲ್ಡ್, ರಿಸೀವರ್ ಪಕ್ಕದಲ್ಲಿ ಡ್ಯಾಟ್, ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಇದು. ನಾನು ಈಗ ಬರೀತಾ ಇದ್ದೆ ನೋಡಿ, ಇದು ಅಸರ್ಟಿವ್ ಸೆಂಟೆನ್ಸ್ ಸೂತ್ರ. ಇಲ್ಲಿ ನೋಡಿ ಗೊಂಜಾಲೋ ಟೋಲ್ಡ್ ಲೋರಾ, ಗೊಂಜಾಲೋ ನೋ ಅಂತ ಇದ್ದೇನೆ, ಗೊಂಜಾಲೋ ಟೋಲ್ಡ್ ಲೋರಾ ಅಂತ. ಅದರ ಸೂತ್ರ ಏನು, ರಿಸೀವರ್ ಪಕ್ಕದಲ್ಲಿ ಡ್ಯಾಟ್ ಅಂತ ಬರೀಬೇಕು. ಮುಗಿತ್ತು. ಈ ರೀತಿ ನಾವು ಆನ್ಸರ್ ಮಾಡ್ಕೋಬೇಕಾಗುತ್ತೆ. ಗೊಂಜಾಲೋ ಟೋಲ್ಡ್ ಲೋರಾ ಡ್ಯಾಟ್, ರಿಸೀವರ್ ಪಕ್ಕದಲ್ಲಿ ಡ್ಯಾಟ್. ಅಸರ್ಟಿವ್ ಸೆಂಟೆನ್ಸ್ ಸೂತ್ರ ಏನು, ರಿಪೋರ್ಟರ್ ಪ್ಲಸ್ ಸೇಡ್ ಅಥವಾ ಟೋಲ್ಡ್, ರಿಸೀವರ್ ಪಕ್ಕದಲ್ಲಿ ಏನು ಡ್ಯಾಟ್. ಇಲ್ಲಿ ಡ್ಯಾಟ್ ಅಂತ ನಾವು ಬರೀದಿದ್ದೇವೆ, ಆಯ್ತಾ. ನೋ ಅಂತ ಬರೀಬೇಕು, ಇಲ್ಲಿ ನೋ ಅಂತ ಬರೀಬೇಕು, ಕಾಮ ಬರಿಬಾರ್ದು, ಓಕೆನಾ. ಇಲ್ಲಿ ನೋಡಿ ಇದು ಗೊಂಜಾಲೋ ನೋ ಅಂತ ಆಯ್ತು. ಈಗ ಲೋರಾ ಅಂತಾಳೆ ಮತ್ತೆ. ಇಲ್ಲಿ ನೋಡಿ ಲೋರಾ ಐ ವಿಲ್ ಕಮ್ ಹೇರ್ ಅಂತ ಆಳಕಿ. ಇಲ್ಲಿ ನೋಡಿ ಅವಾಗ ಏನ್ ಮಾಡ್ಕೋಬೇಕಂದ್ರೆ ಲೋರಾ ರಿಪೋರ್ಟರ್, ಇವರು ಸೆಕೆಂಡ್ ಪರ್ಸನ್ ಯಾರು, ಗೊಂಜಾಲೋ. ಲೋರಾ ಇದು ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ, ಹಿಂದೆ ಚಿಹ್ನೆ ಇಲ್ಲ, SR ನೋ ಕ್ವಶನ್, ಪ್ರಾರಂಭದಲ್ಲಿ WH ಕ್ವಶನ್ ಇಲ್ಲ, ಇದು ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ. ಅವಾಗ ಏನ್ ಮಾಡ್ಕೋಬೇಕಂದ್ರೆ ಲೋರಾ ಟೋಲ್ಡ್ ಗೊಂಜಾಲೋ, ಲೋರಾ ಟೋಲ್ಡ್ ಗೊಂಜಾಲೋ. ನೋಡಿ ಲೋರಾ ಟೋಲ್ಡ್ ಗೊಂಜಾಲೋ ಡ್ಯಾಟ್, ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಸೂತ್ರ ಏನು, ದ್ಯಾಟ್ ಬರುತ್ತೆ, ರಿಸೀವರ್ ಪಕ್ಕದಲ್ಲಿ ದ್ಯಾಟ್. ವಿಲ್ ಇದ್ದಿದ್ದೇನಾಗುತ್ತೆ, ವುಡ್ ಆಗುತ್ತೆ. ಅದೇ ರೀತಿ ಆ ಇದ್ದಿದ್ದೇನಾಗುತ್ತೆ ಅಂದ್ರೆ ಲೋರಾ ಹೇಳ್ತಾ ಇದ್ದಾಳೆ, ಸಿ ಆಗುತ್ತೆ. ಅದೇ ರೀತಿ ಕಮ್ ಇದ್ದುದು ಕಮ್ ಆಗುತ್ತೆ. ಅದೇ ರೀತಿ ಇಲ್ಲಿ ಹೇರ್ ಇದ್ದಿದ್ದೇನಾಗುತ್ತೆ, ನಾನು ನಿಮ್ಗೆ ಹೇಳಿದೆ. ಇಲ್ಲಿ ನೋಡಿ ಹೇರ್ ಇದ್ದಿದ್ದೇನಾಗುತ್ತೆ ದೇರ್ ಆಗುತ್ತೆ, ಓಕೆನಾ. ಇಲ್ಲಿ ದೇರ್ ಅಂತ ಮುಗೀತು, 2 ಲೈನ್ ಮುಗೀತು ನಮ್ದು. ಇವಾಗ 3ನೇ ಲೈನ್ ನೋಡಿ, ಲೋರಾ ಏನಂತಿದ್ದಾಳೆ ಅಂದ್ರೆ ವಾಟ್ ವಿಲ್ ಯು ಬ್ರಿಂಗ್ ದ ಬರ್ಡ್ಸ್ ಅಂತಿದ್ದಾಳೆ. ಇದು SR ನೋ ಕ್ವಶನ್ಸ್ ಅಥವಾ ಅಸರ್ಟಿವ್ ಸೆಂಟೆನ್ಸ್ ಅಥವಾ WH ಕ್ವಶನ್ಸ್ ಹೇಗಂದ್ರೆ ಇಲ್ಲಿ ಮೊದಲಿಗೆ WH ಕ್ವಶನ್ ಇದೆ, ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇದೆ, SR ನೋ ಕ್ವಶನ್. ಇದು WH ಕ್ವಶನ್ ಆಗುತ್ತೆ. ಕೊನೆಯಲ್ಲಿ ಕ್ವಶನ್ ಮಾರ್ಕ್ SR ನೋ ಕ್ವಶನ್ ಇದ್ದು ಸ್ಟಾರ್ಟಿಂಗ್ WH ಇದ್ದು ಅದ್ರೆ ಏನಾಗುತ್ತೆ ಅಂದ್ರೆ WH ಕ್ವಶನ್ ಆಗುತ್ತೆ, ಅದು SR ನೋ ಕ್ವಶನ್ ಆಗುದಿಲ್ಲ. ಇದು ನೆನಪಿನಲ್ಲಿ ಇಟ್ಕೊಳ್ಳಿ, WH ಕ್ವಶನ್ ಆಗುತ್ತೆ, ಇದು SR ನೋ ಕ್ವಶನ್ ಆಗುದಿಲ್ಲ. ಇಲ್ಲಿ ನೋಡಿ ವಾಟ್ ವಿಲ್ ಯು ಬ್ರಿಂಗ್ ದ ಬರ್ಡ್ಸ್ ಅಂತಿದ್ದಾರೆ, ಇದು SR ನೋ ಕ್ವಶನ್ ಆಗುದಿಲ್ಲ. ಕ್ವಶನ್ ಮಾರ್ಕ್ ಇರ್ಲಿ, ಅದು ಚಿಹ್ನೆ ಇರ್ಲಿ, ಅದು SR ನೋ ಕ್ವಶನ್. ಅಂದ್ರೆ ಇಲ್ಲಿ ಪ್ರಾರಂಭದಲ್ಲಿ WH ಇದೆ, ಅದು WH ಕ್ವಶನ್ ಆಗುತ್ತೆ. ಅದರ ಸೂತ್ರ ಏನು, WH ಕ್ವಶನ್ ಸೂತ್ರ ಏನು, ಇಲ್ಲಿ ನೋಡಿ ರಿಪೋರ್ಟರ್ ಪ್ಲಸ್ ಆಸ್ಕ್ಡ್, ರಿಸೀವರ್ ಪಕ್ಕದಲ್ಲಿ WH ಕ್ವಶನ್. ಇಲ್ಲಿ ನೋಡಿ ರಿಪೋರ್ಟರ್ ಅಂದ್ರೆ ಯಾರು, ಲೋರಾ. ಸೆಕೆಂಡ್ ಪರ್ಸನ್ ಯಾರು, ಗೊಂಜಾಲೋ. ಲೋರಾ ಹೇಳಿದ ಮಾತು ಯಾರು ಸ್ವೀಕರಿಸಿಕೊಂಡರು, ಗೊಂಜಾಲೋ. ಇಲ್ಲಿ ನೋಡಿ ಅದೇ ರೀತಿ ರಿಪೋರ್ಟರ್ ಯಾರು, ಲೋರಾ. ಲೋರಾ ಹೇಳಿದ ಮಾತು ಯಾರು ಸ್ವೀಕರಿಸಿಕೊಂಡರು, ಆಸ್ಕ್ಡ್ ಅಂತ ಬರೀಬೇಕಲ್ಲಿ. ಲೋರಾ ಆಸ್ಕ್ಡ್ ಗೊಂಜಾಲೋ, ರಿಸೀವರ್ ಯಾರು, ಗೊಂಜಾಲೋ. ಅದರ ಪಕ್ಕದಲ್ಲಿ WH ಕ್ವಶನ್ ಬರೀಬೇಕು. ಇಲ್ಲಿ ನೋಡಿ ಲೋರಾ ಆಸ್ಕ್ಡ್ ಗೊಂಜಾಲೋ, ಇಲ್ಲಿ ಲೋರಾ ಆಸ್ಕ್ಡ್ ಗೊಂಜಾಲೋ ಅಂತ ಬರೀದು. ಅಂದ್ರೆ ಲೋರಾ ಫಸ್ಟ್ ರಿಪೋರ್ಟರ್, ಫಸ್ಟ್ ಪರ್ಸನ್ ಇವರು ರಿಪೋರ್ಟರ್, ಸೆಕೆಂಡ್ ಪರ್ಸನ್ ಯಾರು, ಗೊಂಜಾಲೋ. ಅಂದ್ರೆ ಲೋರಾ ಹೇಳಿದ ಮಾತು ಯಾರು ಸ್ವೀಕರಿಸಿಕೊಂಡರು, ಗೊಂಜಾಲೋ. ಲೋರಾ ಆಸ್ಕ್ಡ್ ಗೊಂಜಾಲೋ ಅಂತ ಬರೀಬೇಕು, ಲೋರಾ ಆಸ್ಕ್ಡ್ ಗೊಂಜಾಲೋ. ಅದರ ಸೂತ್ರನೇ ಹೇಳುತ್ತೆ, ಸೂತ್ರ ಭಯಪಟ್ಟು ಮಾಡಬೇಕು ನೀವು. WH ಕ್ವಶನ್ ಸೂತ್ರ ಏನು, ರಿಪೋರ್ಟರ್ ಪ್ಲಸ್ ಆಸ್ಕ್ಡ್. ರಿಪೋರ್ಟರ್ ಅಂದ್ರೆ ಯಾರು, ಲೋರಾ ಆಸ್ಕ್ಡ್ ಗೊಂಜಾಲೋ, ರಿಸೀವರ್ ಯಾರು, ಗೊಂಜಾಲೋ. ಅದರ ಪಕ್ಕದಲ್ಲಿ WH ಕ್ವಶನ್. ನೋಡಿ ಲೋರಾ ಆಸ್ಕ್ಡ್ ಗೊಂಜಾಲೋ, ಅದರ ಪಕ್ಕದಲ್ಲಿ ಏನು, ವಾಟ್ ಅಂತ ಬರೀಬೇಕು. ಅಂದ್ರೆ WH ಕ್ವಶನ್ ಇದೆ, ವಾಟೆ ಅಂತ ಬರೀಬೇಕು. WH ಕ್ವಶನ್ ಏನಿರುತ್ತೆ ಅದೇ ಬರೀಬೇಕು, ವಾಟ್ ಅಂತ ಇದೆ, ವಾಟೆ ಬರೀಬೇಕು, ಆಯ್ತಾ. ಅವಾಗ ಮತ್ತೆ ಏನ್ ಮಾಡ್ಕೋಬೇಕಂದ್ರೆ ಕೆಲವೊಂದು ಮುಖ್ಯ 3 ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಹೇಳಿದೆ, ಓಕೆನಾ. ವಾಟ್ ಇಲ್ಲಿ ನೋಡಿ ಯು ಇದ್ದಿದ್ದೇನಾಗುತ್ತೆ, ಸಿ ಆಗುತ್ತೆ. ಯಾಕಂದ್ರೆ ಲೋರಾ ಹೇಳ್ತಾ ಇದ್ದಾವೆ, ಸಿ ಆಗುತ್ತೆ. ಯು ಇದ್ದಿದ್ದೇನಾಗುತ್ತೆ, ಸಿ ಆಗುತ್ತೆ. ನಾನು ನಿಮ್ಗೆ ಹೇಳಿದೆ ಯು ಇದ್ದಿದ್ದು ಸಿ ಆಗುತ್ತೆ. ಇಲ್ಲಿ ನೋಡಿ ಯು ಇದ್ದಿದ್ದೇನಾಗುತ್ತೆ, ಸಿ ಆಗುತ್ತೆ, ಓಕೆನಾ. ವಿಲ್ ಇದ್ದಿದ್ದೇನಾಗುತ್ತೆ, ವುಡ್ ಆಗುತ್ತೆ. ವಿಲ್ ಇದ್ದಿದ್ದು ವುಡ್ ಆಗುತ್ತೆ. ಅದೇ ರೀತಿ ಬ್ರಿಂಗ್ ಫಾರ್ ದ ಬರ್ಡ್ಸ್ ಅಂತ ಕ್ವಶನ್ ಮಾರ್ಕ್ ನೀವು ಬರೀಬಾರ್ದು ವಾರ್ಷಿಕ ಪರೀಕ್ಷೆಯಲ್ಲಿ. ಈ ರೀತಿ ಕ್ವಶನ್ ಮಾರ್ಕ್ ಬರೀಬಾರ್ದು.
ಆನ್ಸರ್ ಆದ್ಮೇಲೆ ಮುಗಿತು. ಇವಾಗ 1 ಆಯಿತು, 2 ಆಯಿತು, 3 ಲೈನ್ ಆಯಿತು. ಈಗ 4ನೇ ಲೈನ್ ನೋಡಿ, ಗೊಂಜಾಲೋ ಮತ್ತೆ ಲೋರಾಗೆ ಹೇಳ್ತಾನೆ. ಲೋರಾ ಅಂದ್ರೆ ಗೊಂಜಾಲೋ ಇದು ಅಸೇಟಿವ್ ಸೆಂಟೆನ್ಸ್ ವಾ ಅಥವಾ ಎಸ್ ಆರ್ ನೋ ಕ್ವಶನ್ಸ್ ವಾ ಅಥವಾ WH ಕ್ವಶನ್ ಅಂತ ನೋಡ್ಕೋಬೇಕು. ಇದೇನಾಗುತ್ತೆ, ಇದು WH ಕ್ವಶನ್ ಆಗುದಿಲ್ಲ, ಇದು SR ನೋ ಕ್ವಶನ್ ಆಗುದಿಲ್ಲ, ಇದು ಅಸೇಟಿವ್ ಸೆಂಟೆನ್ಸ್ ಸೂತ್ರ ಆಗುತ್ತೆ. ಅಂದ್ರೆ ಅಸೇಟಿವ್ ಸೆಂಟೆನ್ಸ್ ಸೂತ್ರ ಏನು ಇಲ್ಲಿದೆ ನೋಡಿ, ರಿಪೋರ್ಟರ್ ಪ್ಲಸ್ ಸೇಡ್ ಅಥವಾ ಟೋಲ್ಡ್, ರಿಸೀವರ್ ಪಕ್ಕದಲ್ಲಿ ದ್ಯಾಟ್. ಇಲ್ಲಿ ನೋಡಿ, ಐ ವಿಲ್ ಬ್ರಿಂಗ್ ಸಮ್ ಕ್ರಮ್ಸ್ ಫಾರ್ ದ ಬರ್ಡ್ಸ್ ಅಂತಿದ್ದಾರೆ. ಇದು SR ನೋ ಕ್ವಶನ್ ಆಗುದಿಲ್ಲ ಮತ್ತು WH ಕ್ವಶನ್ ಕೂಡ ಆಗುದಿಲ್ಲ, ಇದು ಅಸೇಟಿವ್ ಸೆಂಟೆನ್ಸ್ ಆಗುತ್ತೆ. ಅಸೇಟಿವ್ ಸೆಂಟೆನ್ಸ್ ಸೂತ್ರ ಏನು ಇಲ್ಲಿದೆ ನೋಡಿ, ರಿಪೋರ್ಟರ್ ಅಂದ್ರೆ ಯಾರು, ಗೊಂಜಾಲೋ, ಸೇಡ್ ಅಥವಾ ಟೋಲ್ಡ್, ರಿಸೀವರ್ ಯಾರು, ಲೋರಾ. ಅಂದ್ರೆ ಗೊಂಜಾಲೋ ಮತ್ತೆ ಲೋರಾ ಹೇಳ್ತಾ ಇದ್ದಾನೆ. ಅಂದ್ರೆ ಗೊಂಜಾಲೋ ಟೋಲ್ಡ್ ಲೋರಾ ದ್ಯಾಟ್ ಅಂತ ಬರೀಬೇಕು. ಇಲ್ಲಿ ನೋಡಿ, ಇಲ್ಲೇ ಕಂಟಿನ್ಯೂ ಬರೀರಿ, ಓಕೆನಾ. ಗೊಂಜಾಲೋ ಟೋಲ್ಡ್ ಲೋರಾ ದ್ಯಾಟ್ ಅಂತ ಬರೀಬೇಕು. ರಿಸೀವರ್ ಪಕ್ಕದಲ್ಲಿ ದ್ಯಾಟ್ ನಾನು ಹೇಳಿದ್ದೇನೆ ನಿಮಗೆ. ಇಲ್ಲಿ ನೋಡಿ, ಅಂದ್ರೆ ಗೊಂಜಾಲೋ ಹೇಳಿದ ಮಾತು ಯಾರು ಸ್ವೀಕರಿಸಿಕೊಂಡರು, ಲೋರಾ ಪಕ್ಕದಲ್ಲಿ ದ್ಯಾಟ್ ಬರೀಬೇಕು. ಇಲ್ಲಿ ನೋಡಿ, ಗೊಂಜಾಲೋ ಟೋಲ್ಡ್ ಲೋರಾ ಪಕ್ಕದಲ್ಲಿ ದ್ಯಾಟ್ ಅಂತ ಬರೀಬೇಕು, ಓಕೆನಾ. ಸೂತ್ರದ ಪ್ರಕಾರ ಬರೀಬೇಕು. ಆಯ್ತು, ಇದೇನಾಗುತ್ತೆ, ಹೀ ಆಗುತ್ತೆ. ಯಾಕಂದ್ರೆ ಡಾನ್ ಗೊಂಜಾಲೋ ಯಾರು, ಮೇಲ್, ಅವನು ಹೇಳ್ತಾ ಇದ್ದಾನೆ, ಹೀ ಅಂತ ಬರೀಬೇಕು. ಆಯ್ತು, ಇದನ್ನ ಮಾಡ್ಕೋಬೇಕು, ಆಯ್ತು ಹೀ ಮಾಡ್ಕೋಬೇಕು. ವಿಲ್ ಇದೇನಾಗುತ್ತೆ, ವುಡ್ ಆಗುತ್ತೆ, ಓಕೆನಾ. ಅದೇ ರೀತಿ ಬ್ರಿಂಗ್, ಅದೇ ರೀತಿ ಸಮ್ ಆಗುತ್ತೆ. ಅದೇ ರೀತಿ ಕ್ರಮ್ಸ್ ಫಾರ್. ಅದೇ ರೀತಿ ದ ಇದಾಗುತ್ತೆ, ಬರ್ಡ್ಸ್ ಮುಗಿತು. ಈ ರೀತಿ ನಾವು ಆನ್ಸರ್ ಅನ್ನು ಮಾಡ್ಕೋಬೇಕಾಗುತ್ತೆ. ಸುಲಭವಾಗಿ ನಾವು ಈ ಒಂದು ಪ್ರಶ್ನೆಯಲ್ಲಿ 5 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಈ ರೀತಿ ಆನ್ಸರ್ ಮಾಡಬೇಕು ನೋಡಿ. ಇಲ್ಲಿ ಮುಖ್ಯ ಏನಂದ್ರೆ ಈ 3 ಸೂತ್ರದ ಆಧಾರಿತ ಮೇಲೆ, ಅಂದ್ರೆ ರಿಪೋರ್ಟರ್ ಪ್ಲಸ್ ಸೇಡ್ ಅಥವಾ ಟೋಲ್ಡ್, ರಿಸೀವರ್ ಪಕ್ಕದಲ್ಲಿ ದ್ಯಾಟ್, ಇದು ಅಸೇಟಿವ್ ಸೆಂಟೆನ್ಸ್. ಅದೇ ರೀತಿ SR ನೋ ಕ್ವಶನ್ ಸೂತ್ರ ಏನು, ರಿಪೋರ್ಟರ್ ಪ್ಲಸ್ ಆಸ್ಕ್ಡ್ ಪ್ಲಸ್ ರಿಸೀವರ್ ಪಕ್ಕದಲ್ಲಿ ಇಫ್. ಇಲ್ಲಿ ದ್ಯಾಟ್ ಏನಿದೆ ನೋಡಿ, ಅದು ಅಸೇಟಿವ್ ಸೆಂಟೆನ್ಸ್ ಸೂತ್ರ. ಇಲ್ಲಿ ಇಫ್ ಏನಿದೆ ನೋಡಿ, ಅದು SR ನೋ ಕ್ವಶನ್ ಸೂತ್ರ. ಇಲ್ಲಿ WH ವರ್ಡ್ ಏನಿದೆ ನೋಡಿ, ಫಾರ್ಮುಲಾ ಇರುತ್ತೆ, ಅಂದ್ರೆ ಸೂತ್ರ. ಈ 3 ಸೂತ್ರ ನೀವು ಭಯಪಟ್ಟು ಮಾಡಲೇಬೇಕು, ಅಸೇಟಿವ್ ಸೆಂಟೆನ್ಸ್ ಮತ್ತು SR ನೋ ಕ್ವಶನ್ ಮತ್ತು WH ಕ್ವಶನ್. ಈ ರೀತಿ ನಾವು ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕು ನೋಡಿ. ಡೈರೆಕ್ಟ್ ಸ್ಪೀಚ್ ಅನ್ನು ಇಂಡೈರೆಕ್ಟ್ ಸ್ಪೀಚ್ ಅನ್ನಾಗಿ ಬದಲಾಯಿಸುವಾಗ 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕು. ಯಾವುದು, ಪ್ರೆಸೆಂಟ್ ಮತ್ತು ಪಾಸ್ಟ್. ನೋಡಿ, ಡೈರೆಕ್ಟ್ ಸ್ಪೀಚ್ ಕೊಟ್ಟಿರ್ತಾರೆ ಅವರು, ನಾವು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು. ನೋಡಿ, ಆಮ್ as ಈಸ್ ಇದ್ದಿದ್ರೆ ಏನ್ ಮಾಡ್ಕೋಬೇಕು, ವಾಸ್ ಅಂತ ಮಾಡ್ಕೋಬೇಕು. ಆರ್ ಕೊಟ್ಟಿದ್ರೆ ವರ್ ಅಂತ ಮಾಡ್ಕೋಬೇಕು. ನಾನು ನಿಮ್ಗೆ ಹೇಳಿದ್ದೀನಿ ಕೆಲವೊಂದು ಈ ರೀತಿ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಇದು ವರ್ಬ್ಸ್ ಒಳಗೆ ಬರುತ್ತೆ ಮತ್ತು ಪ್ರೊನೌನ್ಸ್ ಕೆಲವೊಂದು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರಶ್ನೆಯಲ್ಲಿ ವಿ ಅಂತ ಕೊಟ್ಟಿದ್ರೆ ನಾವು ದೇ ಮಾಡ್ಕೋಬೇಕು. ನಾನು ನಿಮ್ಗೆ ಹೇಳಿದ್ದೇನೆ ಟುಮಾರೋ ಕೊಟ್ಟಿದ್ದಾರೆ, ಇಲ್ಲಿ ಟುಮಾರೋ ಕೊಟ್ಟಿದ್ರೆ ಏನು ಮಾಡ್ಕೋಬೇಕು, ದ ನೆಕ್ಸ್ಟ್ ಡೇ ಅಂತ ಮಾಡ್ಕೋಬೇಕು. ಈ ರೀತಿ ಆನ್ಸರ್ ಅನ್ನು ಮಾಡ್ಕೋಬೇಕು ನಾವು, ಓಕೆನಾ. ಟುಮಾರೋ ಇದ್ದು ನೆಕ್ಸ್ಟ್ ಡೇ, ಆಯ್ತಾ. ಈ ರೀತಿ ಕೆಲವೊಂದು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಇದು ಬಹಳಷ್ಟು ಮುಖ್ಯ ನೋಡಿ. ಏನಂದ್ರೆ ವರ್ಬ್ಸ್ ಒಳಗೆ ಇದಷ್ಟು ಬರುತ್ತೆ, ಇದು ಬರ್ತಂದ್ರೆ ಪ್ರಶ್ನೆಯಲ್ಲಿ ಈ ರೀತಿ ಮಾಡ್ಕೊಳ್ಳೋದು. ಅದೇ ರೀತಿ ಪ್ರೊನೌನ್ಸ್ ಒಳಗೆ ಇದಷ್ಟು ಯಾವುದಾದ್ರೂ ಇದರೊಳಗೆ ಒಂದು ಬತ್ತಂದ್ರೆ ಈ ರೀತಿ ಮಾಡ್ಕೊಳ್ಳೋದು. ಅದೇ ರೀತಿ ಸರ್ಟನ್ ವರ್ಡ್ಸ್ ಒಳಗೆ ಒಂದು ವೇಳೆ ದಿಸ್ ಅಂತ ಕೊಟ್ಟಿದ್ರೆ ದ್ಯಾಟ್ ಅಂತ ಮಾಡ್ಕೊಳ್ಳೋದು. ಅದೇ ರೀತಿ ಒಂದು ವೇಳೆ ನಮಗೆ ಪ್ರಶ್ನೆಯಲ್ಲಿ ಎಸ್ಟರ್ಡೇ ಕೊಟ್ಟಿದ್ರೆ ನಾವು ಏನು ಮಾಡ್ಕೋಬೇಕು, ದ ಪ್ಯೂರಿಯಸ್ ಡೇ ಅಂತ ಮಾಡ್ಕೋಬೇಕು. ನೆಕ್ಸ್ಟ್ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಪ್ರಶ್ನೆಯಲ್ಲಿ ಇಲ್ಲಿ ಟುಮಾರೋ ಇದ್ದು ನೆಕ್ಸ್ಟ್ ಅಂತ ಕೊಟ್ಟಿದ್ರೆ ಇಲ್ಲಿ ನಾವು ಏನು ಬರೀಬೇಕು, ದ ಫಾಲೋಯಿಂಗ್ ಅಂತ ಬರೀಬೇಕು. ಆನ್ಸರ್ ಮಾಡುವಾಗ ದ ನೆಕ್ಸ್ಟ್ ಡೇ ಅಂತ ಬರೀಬಾರ್ದು. ಇಲ್ಲಿ ನೆಕ್ಸ್ಟ್ ಕೊಟ್ಟಿದ್ರೆ ದ ಫಾಲೋಯಿಂಗ್ ಡೇ ಅಂತ ಬರೀಬೇಕು. ಈ ರೀತಿ ಬರೀಬೇಕಾಗುತ್ತೆ. ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಸುಲಭವಾಗಿ 5 ಅಂಕವನ್ನು ಪಡೆದುಕೊಳ್ಳಬಹುದು ಈ ಒಂದು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್.